ಮತ್ತೊಬ್ಬರ ಹೆಸರಿಗೆ ಮಸಿ ಬಳಿಯೋ ಕೆಲಸ ನಮಗಂತೂ ಬೇಡ. ಒಬ್ಬ ವ್ಯಕ್ತಿ ತನ್ನ ಪಕ್ಕದ ಮನೆಯವನ ಮೇಲೆ ಕೋರ್ಟಲ್ಲಿ ಒಂದು ಕೇಸ್ ಹಾಕ್ತಾನೆ. ಕೋರ್ಟಲ್ಲಿ ಜಡ್ಜ್ ಕೇಳ್ತಾರೆ ಏನಾಯ್ತು ಅಂತ. ಅದಕ್ಕೆ ಅವನು ಹೇಳ್ತಾನೆ, ಇವನು ಜನರ ಮುಂದೆ ನನ್ನ ಬಗ್ಗೆ ಸುಳ್ಳು ಸುಳ್ಳು ವಿಷಯಗಳನ್ನು ಹೇಳಿ ನನ್ನ ಹೆಸರಿಗೆ ಮಸಿ ಬಳಿಯೋ ಕೆಲಸ ಮಾಡ್ತಾ ಇದ್ದಾನೆ ಅಂತ ಕೇಳ್ತಾನೆ. ಅದಕ್ಕೆ ಜಡ್ಜು ಪಕ್ಕದ ಮನೆಯವನ್ನ ಕೇಳ್ತಾರೆ, ಯಾಕೆ ನೀನು ಆ ರೀತಿ ಮಾಡ್ತೀಯಾ ಅಂತ. ಅದಕ್ಕೆ ಅವನು ಹೇಳ್ತಾನೆ, ನಾನು ಹಾಗೆ ತಮಾಷೆಗೆ ಹೇಳಿರೋದು, ಜನ ಅದನ್ನೇ ನಿಜ ಅಂತ ನಂಬ್ಕೊಂಡ್ಬಿಟ್ರೆ ನಾನೇನು ಮಾಡೋಕ್ಕಾಗತ್ತೆ, ಅಷ್ಟಕ್ಕೂ ಕೋರ್ಟಲ್ಲಿ ಕೇಸ್ ಹಾಕುವಂಥ ದೊಡ್ಡ ತಪ್ಪು ನಾನೇನು ಮಾಡಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಜಡ್ಜು ಒಂದು ಹಾಳೆಯನ್ನು ತೊಗೊಂಡು ಅದನ್ನು ಸಣ್ಣ ಸಣ್ಣ ಚೂರುಗಳನ್ನು ಮಾಡಿ ಅವನ ಕೈಗೆ ಇಡ್ತಾರೆ. ಅವ್ನಿಗೆ ಹೇಳ್ತಾರೆ, ನೀನು ವಾಪಸ್ ಮನೆಗೆ ಹೋಗ್ತಾ ಇರಬೇಕಾದ್ರೆ ದಾರಿ ಉದ್ದಕ್ಕೂ ಒಂದೊಂದೇ ಚೂರನ್ನು ಬಿಸಾಕ್ತಾ ಹೋಗ್ಬೇಕು, ನೀನು ಬಂದು ನಾಳೆ ನನ್ನನ್ನು ಭೇಟಿ ಆಗು ಅಂತ ಹೇಳ್ತಾರೆ. ಅವನು ಮಾರನೇ ದಿನ ಬಂದಾಗ ಜಡ್ಜ್ ಅವನಿಗೆ ಹೇಳ್ತಾರೆ, ನಿನ್ನೆ ದಾರಿ ಉದ್ದಕ್ಕೂ ಬಿಸಾಕ್ತಾ ಹೋದೆಯಲ್ಲ, ಆ ಚೂರುಗಳನ್ನು ಆರಿಸ್ಕೊಂಡು ತೊಗೊಂಡು ಬಾ ಅಂತ ಹೇಳ್ತಾರೆ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ಆ ಹಾಳೆಯ ಚೂರುಗಳು ಗಾಳಿಗೆ ಎಲ್ಲೆಲ್ಲಿ ಹೋಗಿದೆಯೋ ನನಗೇನು ಗೊತ್ತು ಅಂತ ಹೇಳ್ತಾನೆ. ಅದಕ್ಕೆ ಜಡ್ಜ್ ಕೂಡ ಹೇಳ್ತಾರೆ, ನೀನು ಇವಾಗ ಹೇಳಿರೋ ಸುಳ್ಳುಗಳು ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಇದೇ ರೀತಿ ಗಾಳಿಯಲ್ಲಿ ಹಾರಾಡ್ಕೊಂಡು ಹೋಗಿದೆ, ಅದನ್ನು ಸರಿಪಡಿಸೋದು ಹೇಗೆ ಅಂತ ಕೇಳ್ತಾರೆ. ಆವಾಗಲೇ ಈ ವ್ಯಕ್ತಿಗೆ ತಾನು ಮಾಡಿರುವ ತಪ್ಪಿನ ಅರಿವು ಆಗಿರುತ್ತೆ. ನಾನು ಇಲ್ಲಿ ಹೇಳಬೇಕಂತಿರೋದು ಇಷ್ಟೇ, ವ್ಯಕ್ತಿತ್ವ ಅನ್ನೋದು ಒಂದು ಕನ್ನಡಿ ಇದ್ದಂಗೆ. ಅದು ಒಂದು ಸಾರಿ ಒಡೆದೋಗ್ಬಿಟ್ರೆ ಅದನ್ನು ವಾಪಸ್ ಜೋಡಿಸೋಕೆ ಆಗೋದಿಲ್ಲ. ಅದು ನಮ್ಮ ವ್ಯಕ್ತಿತ್ವನೇ ಆಗಲಿ ಅಥವಾ ಮತ್ತೊಬ್ಬರ ವ್ಯಕ್ತಿತ್ವನೇ ಆಗಲಿ, ಅದನ್ನು ತುಂಬ ಜೋಪಾನವಾಗಿ ನಾವು ಕಾಪಾಡ್ಕೋಬೇಕಾಗುತ್ತೆ.